ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತುವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯ 8ನೇ ಮನೆ. ನಮ್ಮ ಜಾತಕದಲ್ಲಿ ಲಗ್ನದಿಂದ 1, 2, 3, 4, 5, 6, 7, 8 8ನೇ ಮನೆಯಲ್ಲಿ ಕುಳಿತಿರುವ ಗ್ರಹ ಏನನ್ನ ಹೇಳುತ್ತೆ ಮತ್ತು 8ನೇ ಮನೆ ಏನಂತ ಹೇಳುತ್ತೆ, 8ನೇ ಮನೆಯಲ್ಲಿ ಕುಳಿತಿರುವ ಗ್ರಹದ ದಶ ಅಥವಾ ಭುಕ್ತಿ ಬಂದಾಗ ಏನು ನಡೆಯುತ್ತೆ ನಮ್ಮ ಜೀವನದಲ್ಲಿ ಅಂತ ನಾವು ಈ ದಿನ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಎಂಟನೇ ಮನೆ ಅಂದ ತಕ್ಷಣ ನಿಮಗೆಲ್ಲ ಆಗಲೇ ಗೊತ್ತಾಗಿದೆ, ದೀರ್ಘಾಯುಷ್ಯ. 8ನೇ ಮನೆ ದೀರ್ಘಾಯುಷ್ಯನ್ನು ಕೊಡುತ್ತೆ. ಆದರೆ ಬರೀ 8ನೇ ಮನೆ ಒಂದೇ ಇದ್ದರೆ ದೀರ್ಘಾಯುಷ್ಯ ಕೊಡಲ್ಲ. 8ನೇ ಮನೆ ಜೊತೆಗೆ 3ನೇ ಮನೆಯೂ ಬೇಕು. ಅಂದರೆ 8ನೇ ಮನೆಯಲ್ಲೂ ಗ್ರಹಗಳು ಕುಳಿತಿರಬೇಕು ಮತ್ತು 3ನೇ ಮನೆಯಲ್ಲೂ ಗ್ರಹಗಳು ಕುಳಿತಿರಬೇಕು. ಆವಾಗ ದೀರ್ಘಾಯುಷ್ಯು. ಯಾಕೆ ಅಂದರೆ ನೋಡಿ, ಇದು 8ನೇ ಮನೆ ಅಲ್ವಾ. 8ನೇ ಮನೆಯಿಂದ ನಾವು ಲೆಕ್ಕ ಹಾಕೊಂಡು ಬಂದಾಗ 1, 2, 3, 4, 5, 6, 7, 8 8ನೇ ಮನೆಗೆ 8ನೇ ಮನೆಯಾಗಿ ಬರುವುದು 3ನೇ ಮನೆ. ಭಾವ ಅಂತ ನಾವು ತಗೋತೀವಿ. ಆದ್ದರಿಂದ 8ನೇ ಮನೆ ಮತ್ತು 3ನೇ ಮನೆಯಲ್ಲಿ ಹೆಚ್ಚು ಗ್ರಹಗಳೇ ಇದ್ದಂತಹ ಜಾತಕದವರು ದೀರ್ಘಾಯುಷ್ಯು ಅಂತ ನೋಡಿದ ತಕ್ಷಣ ಹೇಳ್ಬಿಡ್ಬೋದು. ಓಕೆನಾ. ನೆಕ್ಸ್ಟು 8ನೇ ಮನೆ ಇನ್ನೇನಂತ ಹೇಳುತ್ತೆ? ಅವಮಾನ. 8ನೇ ಮನೆಯಲ್ಲಿ ಗ್ರಹಗಳು ಕುಳಿತಿದ್ದಂತಹ ವ್ಯಕ್ತಿಗೆ ಮತ್ತು ಅದು ದಶಾಭಕ್ತಿನ ರನ್ ಆಗಬೇಕು, ಅದು ಮುಖ್ಯ. ಇನ್ ಕೇಸ್ ಜಾಸ್ತಿ ಕುಂತಿದ್ರೆ ಅದರ ವೆಯ್ಟೇಜ್ ಜಾಸ್ತಿ ಆಗುತ್ತೆ, ಕಡಿಮೆ ಕುಂತಿದ್ರೆ ಕಡಿಮೆ ಆಗುತ್ತೆ, ಆ ಥರ. ಓಕೆನಾ. ಅವಮಾನ ಎಲ್ಲ ಪರಿಸ್ಥಿತಿನಲ್ಲೂ, ಮದುವೆ ಜೀವನದಲ್ಲಿ ಅವಮಾನ, ವಿದ್ಯಾಭ್ಯಾಸದಲ್ಲಿ ಅವಮಾನ, ಉದ್ಯೋಗದಲ್ಲಿ ಅವಮಾನ, ಸಮಾಜದಲ್ಲಿ ಅವಮಾನ, ಎಲ್ಲ ಕಡೆನೂ ಅವಮಾನವನ್ನು ಅವನು ಅನುಭವಿಸ್ತಾ ಇರ್ತಾನೆ. ಮತ್ತು ಖಿನ್ನತೆ, ಮಾನಸಿಕ ಖಿನ್ನತೆ ಅಂತ ನೀವು ತಗೋಬೇಕಿಲ್ಲಿ. ಓಕೆನಾ. ಮಾನಸಿಕ ಖಿನ್ನತೆ ಹೆಂಗಂದರೆ ಅವನ ಮನಸ್ಸಿಗೆ ಯಾವಾಗಲೂ ಈ ಮನಸ್ಸಿಗೆ ಏನಾದರೂ ಒಂದು ಹಚ್ಕೊಂಡು ಕೊರಗ್ತಾನೇ ಇರ್ತಾರೆ. ಏನು ಅಂತ ಕೇಳಿದ್ರೆ ಹೇಳಲ್ಲ, ಬಲವಂತ ಮಾಡಿದ್ರೆ ಅಳ್ತಾರೆ. ಅವ್ರ ತಂದೆ ತಾಯಿ ಕೇಳಿದ್ರೆ ಅವ್ರು ನಮಗೇನು ಗೊತ್ತಿಲ್ಲ ಅಂತಾರೆ. ಇವ್ರನ್ನ ತಗೊಂಡು ಏನು ಮಾಡೋಣ? ಯಾಕಂದರೆ 8ನೇ ಮನೆ ಕೆಲಸನೇ ಅದು. ಖಿನ್ನತೆ ಎಲ್ಲ ಇದ್ರೂ ಏನೋ ಒಂದು ಕೊರತೆ, ಖಿನ್ನತೆ, ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಾರೆ ಇವರು. ಮತ್ತು ಕೈಗೆ ಮೀರಿದ ಸಾಲ, ಇವ್ರ ಕಷ್ಟಗಳು ಜಾಸ್ತಿ ಇರ್ತದೆ. ಆದ್ದರಿಂದ ಇವರು ಸಾಲ ಮಾಡ್ಕೊಂಬಿಡ್ತಾರೆ. ಸಾಲ ಮಾಡೋಕ್ಕಿಂತ ಮುಂಚೆ ನಮ್ಮ ಪರಿಸ್ಥಿತಿ ಏನು, ಈ ಸಾಲನ ನಾವು ತೀರ್ಸೋಕ್ಕಾಗುತ್ತಾ ಅಂತ ಯೋಚನೆ ಮಾಡಬೇಕು. ಇವ್ರು ಹಂಗಲ್ಲ, ಆಮೇಲೆ ನೋಡ್ಕೊಳ್ಳೋಣ, ಅದೇನೇ ಆಗಲಿ ಮಾಡಿಬಿಡ್ಬೇಕು, ಈ ಥರ ಕೈಗೆ ಮೀರಿದ ಸಾಲ ಮಾಡ್ಕೊಂಬಿಡ್ತಾರೆ. ತೀರ್ಸೋಕ್ಕಾಗಲ್ಲ. ಅದು ಬಡ್ಡಿ ಕಟ್ಟಿ ಅಥವಾ EMI ಕಟ್ಟಿ ಏನು ಮಾಡಿದ್ರೂ ಆಗಲ್ಲ. ಫಾರ್ ಎಕ್ಸಾಂಪಲ್ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ಯಾರ್ದೋ ಒಂದು ಹಠಕ್ಕೆ ಬಿದ್ದು ಇಲ್ಲ ನಾನು ಮನೆ ಕಟ್ಟಲೇಬೇಕು ಅಂತ ಸಾಲ ಮಾಡಿ ಮನೆ ಕಟ್ಬಿಡ್ತಾರೆ. ಸಾಲ ತೀರ್ಸೋಕ್ಕೆ ಒಂದು 2-3 ವರ್ಷ, ಒಂದು 5 ವರ್ಷನೇ ಪ್ರಯತ್ನ ಪಡ್ತಾರೆ. ಸಾಲ ತೀರ್ಸೋಕ್ಕೆ ಆಗೋದೇ ಇಲ್ಲ. ಕೊನೆಗೆ ಆ ಮನೆಯೇ ಮಾರಿಬಿಟ್ಟು ಸಾಲ ತೀರಿಸ್ತಾರೆ. ಬೇಕಿತ್ತ ಇದು 8ನೇ ಮನೆ ಈ ಥರ ಮಾಡುತ್ತೆ. ಹಿತಶತ್ರುಗಳು, ಇವರಿಗೆ ಹಿತಶತ್ರುಗಳು ಜಾಸ್ತಿ ಜನ ಇರ್ತಾರೆ. ಇವರ ಜೊತೆಲೇ ಇದ್ದು ಇವ್ರನ್ನ ಕೆಡ್ಸೋಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರ್ತಾರೆ. ಇವ್ರಿಗೆ ಗೊತ್ತೇ ಆಗಲ್ಲ ಇವರು ನಮ್ಮ ಹಿತಶತ್ರುಗಳ ಅಂತ ಗೊತ್ತಾಗಲ್ಲ. ಆಮೇಲೆ ತುಂಬ ಲೇಟಾಗಿ ಗೊತ್ತಾಗುತ್ತೆ. ಆಗ ಅಷ್ಟೊತ್ತಿಗೆ ಪರಿಸ್ಥಿತಿ ಕೈ ಮೀರೋಗಿರುತ್ತೆ, ಆವಾಗ ಏನು ಮಾಡೋಕ್ಕಾಗಲ್ಲ. ಮತ್ತು 8ನೇ ಮನೆ ಬಂದು ಸಂಗಾತಿಯ ಸಂಪತ್ತು ಅಂತ ನಾನು ಹಾಕಿದ್ದೀನಿ. ಅಂದರೆ ಹುಡುಗ ಆದರೆ ಹೆಂಡತಿಯ ಸಂಪತ್ತು, ಹುಡುಗಿ ಆದರೆ ಹುಡುಗನ ಸಂಪತ್ತು. ಯಾಕೆ ಅಂತಂದರೆ ನೋಡಿ, ಲಗ್ನ ಇದಲ್ವಾ, 1, 2, 3, 4, 5, 6, 7 7 ಅಂದರೆ ನಮ್ಮ ಮಾಮೂಲಿ ಗಂಡ ಅಥವಾ ಹೆಂಡತಿ, ಸಂಗಾತಿ ಅಂತ ತಗೊಳ್ಳಿ. 7ನೇ ಮನೆನ 1ನೇ ಮನೆ ಅಂತ ಅಂದ್ಕೊಂಡಾಗ, ಅಂದರೆ ನಮ್ಮ ಹೆಂಡತಿಯ ಇಲ್ಲಿಂದ 1ನೇ ಮನೆ ಅಂತ ನಾವು ತಗೊಂಡಾಗ ಇದು 8ನೇ ಮನೆ 2ನೇ ಮನೆಯಾಗಿ ಬರುತ್ತೆ. 2ನೇ ಮನೆ ಆಲ್ವೇಸು ಹಣಕಾಸು, ಸಂಪತ್ತು ಮತ್ತು ಕುಟುಂಬ, ಅವರ ಹೆಂಡತಿ ಮನೆಯ ಕುಟುಂಬ ಮತ್ತು ಹಣಕಾಸನ್ನು ತೋರಿಸುತ್ತೆ. ಆದ್ದರಿಂದ ಇವರೇನು ಮಾಡ್ತಾರೆ, ಸಂಗಾತಿಯ ಸಂಪತ್ತು ಅವ್ರ ಕಡೆಯಿಂದ ಇವ್ರಿಗೆ ಅನುಕೂಲ ಇರುತ್ತೆ.
ಅದರ ಜೊತೆಗೆ ಏನಾದರೂ ಕೊಡಬೇಕು, ಇನ್ನೂ ಕೊಡಲಿ ಅಂತ ಸಿಕ್ಕಾಪಟ್ಟೆ ದುರಾಸೆ ಮಾಡ್ತಾರೆ. ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಜಾಸ್ತಿ ಮಾಡ್ತಾರೆ. ವರದಕ್ಷಿಣೆ ಅಂತ ನೀವು ತಗೋಬೋದು. ವರದಕ್ಷಿಣೆ ಕಿರುಕುಳ ಎಲ್ಲ ಬರ್ತದಲ್ಲ, ಅವೆಲ್ಲ ಇಲ್ಲೇ ಬರುವಂಥದ್ದು. ಸಂಗಾತಿಯ ಸಂಪತ್ತು. ಮತ್ತು ಪಿತ್ರಾರ್ಜಿತ ಆಸ್ತಿ ಅಂತ ನಾನು ತೊಗೊಂಡಿದ್ದೀನಿ. ಅದು ಯಾಕೆ ಅಂದರೆ ನೋಡಿ, 8ನೇ ಮನೆ ಅಲ್ವಾ ಇದು. ನೆಕ್ಸ್ಟು 9ನೇ ಮನೆ ಅಂದರೆ ಪಿತೃಸ್ಥಾನ, ತಂದೆ ಸ್ಥಾನ ಮತ್ತು ಪೂರ್ವಜರ ಸ್ಥಾನ ಅಂತಲೂ ಬರುತ್ತೆ. ಇದಕ್ಕೆ ವ್ಯಯಭಾವ 8ನೇ ಮನೆ. ತಂದೆಗೆ ವ್ಯಯ ಆಗಬೇಕು, ಪೂರ್ವಜರಿಗೆ ವ್ಯಯ ಆಗಬೇಕು, ಖರ್ಚಾಗಬೇಕು. ಆವಾಗ ಏನಾಗುತ್ತೆ, ಪಿತ್ರಾರ್ಜಿತ ಆಸ್ತಿ ಎಲ್ಲ ಇವ್ರಿಗೆ ಕೈ ಸೇರುತ್ತೆ. ಮತ್ತು ಗುಪ್ತ ನಿಧಿ, 8ನೇ ಮನೆ ಅಂದ ತಕ್ಷಣ ಗುಪ್ತ ನಿಧಿ ಅಂತ ನಿಮಗೆ ಗೊತ್ತು. ಇವರಿಗೆ ನಿಧಿ ಸಿಕ್ತು ಅಂತ ನಾವೆಲ್ಲ ಸುಮಾರು ಕಡೆ ಕೇಳಿದ್ದೀವಿ ಅಲ್ವಾ. ನಿಧಿ ಯಾರಿಗೆ ಸಿಗುತ್ತೆ ಅಂದರೆ 8ನೇ ಮನೆಯಲ್ಲಿ ಗ್ರಹ ಇರುವಂತಹ ವ್ಯಕ್ತಿಗೆ ಸಿಗುತ್ತೆ. ಅದರ ಜೊತೆಗೆ 8ನೇ ಮನೆ ಪ್ಲಸ್ 11ನೇ ಮನೆಯಲ್ಲಿ ಗ್ರಹ ಇರಬೇಕು, ಅವ್ರಿಗೆ ಸಿಗುತ್ತೆ. ಓಕೆನಾ, ನಿಧಿ ಅನ್ನೋದು ಸಿಗುತ್ತೆ ಇವರಿಗೆ. ನೆಕ್ಸ್ಟು ಉಡುಗೊರೆಗಳು, ಗಿಫ್ಟು. ಇವರಿಗೆ ಅನ್ಎಕ್ಸ್ಪೆಕ್ಟೆಡ್ಲಿ ಗಿಫ್ಟು ಬರ್ತಾ ಇರುತ್ತೆ. ಒಂದು ಉದಾಹರಣೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿ ಕಾರ್ ಡ್ರೈವರು ಅಂತ ತಗೊಳ್ಳಿ. ಅವ್ರೇನು ಮಾಡ್ತಾರೆ, ಯಾವುದೋ ಒಂದು ಬಾಡಿಗೆ ಒಪ್ಕೊತಾರೆ, 2,500 ರೂಪಾಯಿಗೆ ಒಪ್ಕೊತಾರೆ. ಅವ್ರನ್ನ ಅಲ್ಲಿ ಹೋಗಿ ಡ್ರಾಪ್ ಮಾಡ್ತಾರೆ. ಅದಾದಮೇಲೆ ಅವ್ರೇನು ಮಾಡ್ತಾರೆ, ಸರ್ ಇಟ್ಕೊಳ್ಳಿ ಪರವಾಗಿಲ್ಲ ಅಂತ ಒಂದು 300 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಓಕೆನಾ, ಅದು ಗಿಫ್ಟು. ಆ ಥರ ಇವರಿಗೆ ಇದು ಒಂದು ಉದಾಹರಣೆ ನಾನು ಕೊಡ್ತಾ ಇರೋದು. ಈಗ ಅನ್ಎಕ್ಸ್ಪೆಕ್ಟೆಡಾಗಿ ಗಿಫ್ಟ್ಗಳು ಅನ್ನೋದು ಜಾಸ್ತಿ ಬರ್ತಾ ಇರುತ್ತೆ, ಉಡುಗೊರೆಗಳು ಜಾಸ್ತಿ ಸಿಗ್ತಾ ಇರುತ್ತೆ 8ನೇ ಮನೆಯಲ್ಲಿ ಗ್ರಹಗಳು ಇದ್ದಂತಹ ಜಾತಕದವರಿಗೆ. ಆಕಸ್ಮಿಕ ಧನಲಾಭ, ಈಗ ಹೇಳಿದ್ನಲ್ಲ, ಇದಕ್ಕೆ ಸಿಮಿಲರು. ಅನ್ಫಾರ್ಚುನೇಟ್ಲಿ ಈಗ ಲಾಟ್ರಿ ಹೊಡೆದ್ಬಿಡೋದು, ಇನ್ನೇನೋ ಅದೇ ಹೇಳಿದ್ನಲ್ಲ, ನಿಧಿ ಸಿಕ್ಬಿಡೋದು, ಯಾರೋ ಕೊಟ್ಬಿಡೋದು, ಈ ಥರ ಆಕಸ್ಮಿಕ ಧನಲಾಭ ಅನ್ನೋದು ಜಾಸ್ತಿ ಇರುತ್ತೆ ಇವರಿಗೆ. ಏನೇ ಧನಲಾಭ ಬಂದ್ರೂ ಅವ್ರು ಖರ್ಚು ಮಾಡಿಬಿಡ್ತಾರೆ, ಸಾಲದ ಸುಳಿಗೆ ಸಿಗಾಕೊಂತಾರೆ, ಅದಂತೂ ಪಕ್ಕ. ಯಾಕೆಂದರೆ ಸುಲಭವಾಗಿ ಬಂದ ಐಶ್ವರ್ಯ ಯಾವತ್ತೂ ಉಳಿಯಲ್ಲ. ಅರ್ಥ ಆಯ್ತಾ? ಅವನು ಹಣದ ಬೆಲೆ ಗೊತ್ತಿರಲ್ಲ. ಸಡನ್ನಾಗಿ ಬಂದ್ಬಿಡ್ತು, ಒಂದು 5 ಲಕ್ಷ ಫ್ರೀಯಾಗಿ ಏನೋ ಸಿಕ್ಬಿಡ್ತು ಅಂದಾಗ 6 ತಿಂಗಳಲ್ಲಿ ಅವ್ನು ಖರ್ಚು ಮಾಡಿಬಿಡ್ತಾನೆ. 7ನೇ ತಿಂಗಳಿಗೆ ಯೋಚನೆ ಮಾಡ್ತಾನೆ, ಏನಿದು ದುಡ್ಡು ಖರ್ಚಾಗ್ಬಿಡ್ತಲ್ಲ ಅಂತ. ಹಂಗೆ ಅದು ಕತೆ. ಮತ್ತು ರಹಸ್ಯ, ಇವರು ಯಾವುದೇ ಒಂದು ವಿಚಾರವನ್ನು ಓಪನ್ ಅಪ್ ಆಗಿರಲ್ಲ, ಓಪನ್ ಅಪ್ ಆಗಿ ಮಾತಾಡಲ್ಲ, ಮನಸ್ಸಲ್ಲಿರೋದನ್ನು ಹೇಳಲ್ಲ, ಮನಸ್ಸಲ್ಲೇ ಇಟ್ಕೊಳ್ಳೋದು. ರಹಸ್ಯ ಜಾಸ್ತಿ ಇವರು ಮೇಂಟೈನ್ ಮಾಡ್ತಾರೆ. ಅಸೂಯೆ, ಬೇರೆಯವರು ಬದುಕಿದ್ರೆ ಸಹಿಸಲ್ಲ. ಇವರಿಗೆ ಬೇರೆಯವರು ಚೆನ್ನಾಗಿರೋದು ಕಂಡ್ರೇ ಆಗಲ್ಲ. ಅಸೂಯೆ, ಇದರಲ್ಲಿ ಒಂದು ಗಾದೆ ಇದೆ, ಅಸೂಯೆ ಪಟ್ಟು ಬಡವನಾಗಬೇಡ, ದುಡಿದು ಶ್ರೀಮಂತನಾಗು ಅಂತ. ಕೆಲವೊಂದು ಆಟೋದಲ್ಲಿ ನಾನೇ ಓದಿದ್ದೀನಿ, ಹಿಂದೆ ಆಟೋ ಹಿಂದೆಗಡೆ ಬರೆದಿರ್ತಾರೆ. ಹಂಗೆ ಇವರು ಅಸೂಯೆ ಪಟ್ಟು ಬಡವರಾಯ್ತಾರೆ. ಇವ್ರು ಏನು ಮಾಡಬೇಕು, ಅಸೂಯೆ ಬಿಡಬೇಕು. ಅವ್ರ ಜೀವನ ಅವ್ರದ್ದು, ನಮ್ಮ ಜೀವನ ನಮ್ಮದು. ಅವ್ರ ವಿಚಾರ ನಮಗೆ ಯಾಕೆ, ನಾವು ಬದುಕೋದು ನೋಡೋಣ, ಇದರ ಬಗ್ಗೆ ಗಮನ ಕೊಡಬೇಕು ಅಲ್ವಾ. ನೆಕ್ಸ್ಟು ದೀರ್ಘಕಾಲದ ರೋಗ. ಇವ್ರಿಗೆ ರೋಗ ಬಂದರೆ ದೀರ್ಘಕಾಲದ ರೋಗ ಅಂದರೆ 10 ವರ್ಷ 15 ವರ್ಷ ರೋಗ ವಾಸಿನೇ ಆಗಲ್ಲ. ಫಾರ್ ಎಕ್ಸಾಂಪಲ್ಲು HIV ಅಂತ ತಗೊಳ್ಳಿ. ಅಲ್ಲಿ ಗ್ರಹ ಯಾವುದು ಗೊತ್ತಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ, BP ಶುಗರ್ ಬರ್ಬೋದು, HIV ಬರ್ಬೋದು, ಲಂಗ್ ಕ್ಯಾನ್ಸರ್ ಬರ್ಬೋದು, ಬ್ಲಡ್ ಕ್ಯಾನ್ಸರ್ ಬರ್ಬೋದು. ವಾಟೆವರ್ ಅದು ಗ್ರಹ ಯಾವ್ದು ಗೊತ್ತಿರುತ್ತೋ ಅದನ್ನು ನೋಡಿ ನಾವು ಕ್ಯಾಲ್ಕುಲೇಷನ್ ಮಾಡಿ ಹೇಳಬೇಕು. ಆದರೆ ರೋಗದಿಂದ ನರಳೋದಂತೂ ಪಕ್ಕ. ನೆಕ್ಸ್ಟು ಭಯ. ಯಾವ ಭಯ? ಸಾವಿನ ಭಯ. ಒಂಥರ ಇವ್ರಿಗೆ ನಾನು ಸತ್ತೋಗ್ಬಿಡ್ತೀನ, ನನಗೆ ಭಯ ಆಗುತ್ತಾ ಏನು, ಆ ಸಾವಿನ ಭಯ ಅನ್ನೋದು ಯಾವಾಗಲೂ ಕಾಡ್ತಾ ಇರುತ್ತೆ ಇವ್ರಿಗೆ. ನೆಕ್ಸ್ಟು ಅಸ್ವಾಭಾವಿಕ ಸಾವು, ಅನ್ಎಕ್ಸ್ಪೆಕ್ಟೆಡಾಗಿ ಸತ್ತೋಗೋದು. ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಸರ್ ಅಂತಲೇ ತಗೊಳ್ಳೋಣ. ಅವ್ರು ಸಾಯ್ತಾರೆ ಅಂತ ಅವ್ರಿಗೂ ಗೊತ್ತಿರಲಿಲ್ಲ, ಸಾಯ್ತಾರೆ ಅಂತ ನಮಗೂ ಗೊತ್ತಿರಲಿಲ್ಲ. ಅನ್ಫಾರ್ಚುನೇಟ್ಲಿ ಸತ್ತೋದ್ರು ಅಲ್ವಾ. ಅದಕ್ಕೆ ಕಾರಣ 8ನೇ ಮನೆ ಮತ್ತು 12ನೇ ಮನೆ. 8ನೇ ಮನೆ ನಾನು ನೋಡಿ ದೀರ್ಘಾಯುಷ್ಯಗೆ 8ನೇ ಮನೆ ಕೊಟ್ಟಿದ್ದೀನಿ, ಬರೀ 8 ಕೊಟ್ಟಿಲ್ಲ, +3 ಕೊಟ್ಟಿದ್ದೀನಿ. ಇಲ್ಲಿ ಅಸ್ವಾಭಾವಿಕ ಸಾವಿಗೆ 8ನೇ ಮನೆ +12 ಕೊಟ್ಟಿದ್ದೀನಿ, 12. ಹಂಗಂದರೆ ನೋಡಿ, ಇದು ಲಗ್ನ ಅಲ್ವಾ. ಲಗ್ನ ಅಂದರೆ ಗೋಚರ, ಅದಕ್ಕೆ ಹಿಂದಿನ ಮನೆ 12ನೇ ಮನೆ ಅಗೋಚರ. ಅಂದರೆ ಇಲ್ಲಿ ಕಾಣಿಸೋದು, ಇಲ್ಲಿ ಕಾಣದಂಗೆ ಆಗುತ್ತೆ. 12ನೇ ಮನೆ ಅಂದರೆ ಸಾವಿನ ಮನೆ. 8ನೇ ಮನೆಗೆ 70% ಕೊಟ್ಟರೆ 12ನೇ ಮನೆಗೆ 100% ಕೊಡ್ಬೇಕು ನಾವು.
ಅದು ನಿಜವಾಗ್ಲೂ ಮೋಕ್ಷ ಬಂದು ಸಾಯೋದು. 8ನೇ ಮನೆ ಅನ್ಯಾಚುರಲ್ ಡೆತ್ತು, 12ನೇ ಮನೆ ಬಂದು ನ್ಯಾಚುರಲ್ ಡೆತ್ತು. ಅವರು ಅನ್ಯಾಚುರಲ್ ಆಗಿಯೇ ಸಾಯಲಿ, ನ್ಯಾಚುರಲ್ ಆಗಿ ಸಾಯಲಿ, ಕೊನೆಗೆ ರಿಸಲ್ಟ್ ಏನೋ ಸತ್ತೋದ್ರು. ಅದಕ್ಕೆ 12ನೇ ಮನೆ ಬೇಕೇ ಬೇಕು, ಇಲ್ಲಾಂದ್ರೆ ಅವ್ರು ಸಾಯಲ್ಲ. ಓಕೆ ವೀಕ್ಷಕರೇ, ನೆಕ್ಸ್ಟು ಇವರು ಉದ್ಯೋಗ ಏನನ್ನು ಮಾಡಿದ್ರೆ ಆಗ್ಬರುತ್ತೆ, ಈ ಜಾತಕದವರು ಏನನ್ನು ಉದ್ಯೋಗ ಮಾಡಿದ್ರೆ ಆಗ್ಬರುತ್ತೆ ಅಂತ ನಾವು ನೋಡೋಣ. ಅದಕ್ಕೂ ಮುಂಚೆ ಒಂದು ವಿಷಯ ಹೇಳ್ತೀನಿ ವೀಕ್ಷಕರೇ. ಈಗ ನಾನು ಇಷ್ಟು ದಿನ 1ನೇ ಮನೆಯಲ್ಲಿ ಗ್ರಹ ಇದ್ದರೆ ಏನು, 2ನೇ ಮನೆಯಲ್ಲಿ ಗ್ರಹ ಇದ್ದರೆ ಏನು, 3ನೇ ಮನೆಯಲ್ಲಿ ಗ್ರಹ ಇದ್ದರೆ ಏನು, ಈ ರೀತಿ ನಾನು ಹೇಳ್ಕೊಂಬಂದಿದ್ದೀನಿ. ಇದು ಹೆಂಗೆ ಗೊತ್ತಾ, ಒಂದು ಟೊಯೋಟಾ ಕಾರ್ ಶೋರೂಮ್ ಅಂತ ತಗೊಳ್ಳಿ. ಅಲ್ಲಿ ಟೈರ್ ಉತ್ಪಾದನೆ ಮಾಡೋಕ್ಕೆ ಒಂದು ಸೆಕ್ಷನ್ನು, ಇಂಜಿನ್ ಉತ್ಪಾದನೆ ಮಾಡೋಕ್ಕೆ ಒಂದು ಸೆಕ್ಷನ್ನು, ಚಾರ್ಸಿ ಉತ್ಪಾದನೆ ಮಾಡೋಕ್ಕೆ ಒಂದು ಸೆಕ್ಷನ್ನು, ಮತ್ತು ಬ್ಯಾನೆಟ್ಟು, ಈ ಥರ ಅದು ಗ್ಲಾಸು, ಇದಕ್ಕೆಲ್ಲ ಒಂದೊಂದು ಪಾರ್ಟ್ ಇರ್ತವೆ. ಹಂಗೆ 12 ಮನೆಗಳು ಒಂದೊಂದು ಪಾರ್ಟ್ ಇದ್ದಂಗೆ. ಇದನ್ನೆಲ್ಲ ಪಾರ್ಟ್ ನಾನು ಹೇಳ್ಕೊಂಡು ಬರ್ತಾ ಇರೋದು. ಓಕೆನಾ. ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಈ ಎಲ್ಲ ಕಾರುಗಳ ಬಿಡಿ ಭಾಗ, ಚಾರ್ಸಿ, ಇಂಜಿನ್ನು, ಕರೆಂಟು, ಬ್ಯಾಟ್ರಿ, ಟೈರು, ಬ್ಯಾನೆಟ್ಟು, ಇದನ್ನೆಲ್ಲ ಒಟ್ಟಿಗೆ ಕೂಡಿಸಿ ಅದಕ್ಕೆ ಡೀಸೆಲ್ ಹಾಕಿ ಓಡಿಸ್ಬೇಕು ಗಾಡಿನ. ಹಂಗೆ ಒಂದು ಜಾತಕ ವಿಶ್ಲೇಷಣೆ ಮಾಡಬೇಕಾದ್ರೆ ಇವೆಲ್ಲ ಒಂದೊಂದು ಪಾರ್ಟ್ಸ್ ಅಂತ ತಗೊಳ್ಳಿ. ಇದನ್ನೆಲ್ಲ ಸೇರಿಸಿ ಜೋಡಣೆ ಮಾಡಿ ಡೀಸೆಲ್ ಹಾಕಿ ಗಾಡಿ ಓಡಿಸ್ಬೇಕು. ಆವಾಗ ಗಾಡಿ ಪರ್ಫಾರ್ಮೆನ್ಸ್ ಹೆಂಗಿದೆ, ಈ ಜೀವನದಲ್ಲಿ ಇವರು ಯಾವ ಪ್ಯಾಕೇಜನ್ನು ತೊಗೊಂಬಂದಿದ್ದಾರೆ, ಕಷ್ಟದ ಜೀವನ ತೊಗೊಂಬಂದವರ, ಸುಖದ ಜೀವನ ತೊಗೊಂಬಂದವರ ಅಂತ ಆವಾಗ ಗೊತ್ತಾಗುತ್ತೆ. ಇದೊಂದು ಪಾರ್ಟ್ಗಳು ನಾನು ಹೇಳ್ತಾ ಇರೋದು. ಇಲ್ಲಿವರೆಗೂ ಹೇಳಿರೋದು ಒಂದು ವಾಹನದ ಬಿಡಿ ಭಾಗಗಳು ಅಂತ ತಗೊಳ್ಳಿ. ಈ ಬಿಡಿ ಭಾಗಗಳನ್ನೆಲ್ಲ ಸೇರಿಸಿ ಒಂದು ವಾಹನನ ಕೂಡಿಸಿ ಡೀಸೆಲ್ ಹಾಕಿ ಓಡಿಸಿದಾಗಲೇ ರಿಸಲ್ಟ್ ಬರೋದು. ಓಕೆನಾ. ಮತ್ತು ಓಕೆ, ಈಗ ಉದ್ಯೋಗದ ಬಗ್ಗೆ ನೋಡೋಣ ವೀಕ್ಷಕರೇ. ಉದ್ಯೋಗ ಬಂದು ಇವರು ವಿಮೆ, ಇನ್ಸೂರೆನ್ಸು, ಅದರಲ್ಲಿ ಹೆಲ್ತ್ ಇನ್ಸೂರೆನ್ಸು, ಆಮೇಲೆ ಇದು ವೆಹಿಕಲ್ ಇನ್ಸೂರೆನ್ಸು, ಎನಿ ಟೈಪ್ಸ್ ಆಫ್ ಇನ್ಸೂರೆನ್ಸ್ ಅಂತ ತೊಗೊಳ್ಳಿ, ಅದನ್ನು ಇವರು ಮಾಡ್ಬೋದು. LIC ಅಂತ ಕೊಟ್ಟಿದ್ದೀನಿ, LICನೂ ಮಾಡ್ಬೋದು ಇವರು. ಸಂಶೋಧನೆ, 8ನೇ ಮನೆ ಬಂದು ಗುಪ್ತ ಏನೋ ಒಂಥರ ಗೊತ್ತಿಲ್ಲದಿರೋ ವಿಷಯನ ಕಂಡುಹಿಡಿಯೋದು, ರಹಸ್ಯವಾಗಿ ಏನೋ ಮಾಡೋವಂಥದ್ದು, ಆ ಒಂದು ವಿಚಾರಕ್ಕೆ ಬರ್ತದೆ. ಆದ್ದರಿಂದ ಸಂಶೋಧನೆಯನ್ನು ಇವರು ಮಾಡಬಹುದು. ನಿಗೂಢ ವಿಜ್ಞಾನವನ್ನು ಇವರು ಕಲಿಯಬಹುದು ಮತ್ತು ಆ ವೃತ್ತಿನಲ್ಲೂ ಮಾಡಬಹುದು. ಜ್ಯೋತಿಷ್ಯ ಇವರಿಗೆ ದಿ ಬೆಸ್ಟ್ ಮಾಡಿಸಿರುತ್ತಾ ಇದು. ಜ್ಯೋತಿಷ್ಯ 8ನೇ ಮನೆ ಒಂದೇ ಅಲ್ಲ, 4ನೇ ಮನೆಯೂ ಬರುತ್ತೆ. 4ನೇ ಮನೆಯೂ ಜ್ಯೋತಿಷ್ಯಕ್ಕೆ ಕಾರಕ, 8ನೇ ಮನೆಯೂ ಜ್ಯೋತಿಷ್ಯಕ್ಕೆ ಕಾರಕ. ಅಂದರೆ ಟಾಪ್ 1 ಅಂದರೆ 8ನೇ ಮನೆಯೇ. ನೆಕ್ಸ್ಟು ಭೂವಿಜ್ಞಾನ, ಅದರಲ್ಲಿ ಭೂಗೋಳಶಾಸ್ತ್ರ ಅಂತ ನೀವು ತಗೋಬೇಕು. ಭೂಮಿ ಒಳಗಡೆ ಮತ್ತು ಅಕ್ಷಾಂಶ, ರೇಖಾಂಶ, ಅದ್ರ ಬಗ್ಗೆ ಎಲ್ಲ ಗಮನಿಸೋದು, ಅದೆಲ್ಲ ಭೂವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದನ್ನೆಲ್ಲ ಇದು ಮಾಡೋವಂಥದ್ದು. ಮೆಡಿಸನ್, ಔಷಧಿಗಳನ್ನು ಕಂಡುಹಿಡೋದು, ಯಾವುದೇ ಒಂದು ಮೆಡಿಷನ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಜಿರಳೆ ಸಾಯಿಸೋಕ್ಕೆ ಮೆಡಿಷನ್ನು, ಕರೆಕ್ಟಾ. ನೆಕ್ಸ್ಟ್ ಕೀಟನಾಶಕ ವಸ್ತುಗಳ ಸಿಂಪಡಿಕೆ, ಅಡಿಕೆ ಗಿಡಕ್ಕೆ ಏನೋ ರೋಗ ಹತ್ಬಿಟ್ಟೈತೆ, ಔಷಧಿ ಹೊಡಿಬೇಕು, ಅದು ಮೆಡಿಷನ್ನೇ. ನಮಗೆ ಜ್ವರ ಬಂದಿದೆ, ನಾವು ಮಾತ್ರೆ ನುಂಗಬೇಕು, ಅದು ಮೆಡಿಷನ್ನೇ. ಈ ಥರ ಎಲ್ಲ ಮೆಡಿಷನ್ನು ಬಂದ್ಬಿಡುತ್ತೆ ಇದರಲ್ಲಿ. ನೆಕ್ಸ್ಟು ಶಸ್ತ್ರಚಿಕಿತ್ಸಕರು, ಆಪ್ರೇಷನ್ ಥಿಯೇಟ್ರ್ನಲ್ಲಿ ಆಪ್ರೇಷನ್ ಮಾಡುವಂಥವ್ರು ಎಲ್ಲರಿಗೂ ಈ ಒಂದು 8ನೇ ಮನೆ ಅಂತರ್ಭುಕ್ತಿನಲ್ಲಾದರೂ ಬಂದೇ ಇರುತ್ತೆ. ಆ ಡಾಕ್ಟ್ರುಗಳಿಗೆ ಭುಕ್ತಿನಲ್ಲಿ ಅಥವಾ ಅಂತರ್ಭುಕ್ತಿನಲ್ಲಾದರೂ 8ನೇ ಮನೆ ಬಂದಿದ್ದಾಗಲೇ ಮಾತ್ರ ಶಸ್ತ್ರಚಿಕಿತ್ಸೆ ಮಾಡೋಕ್ಕೆ ಸಾಧ್ಯ. ಮತ್ತು ಪುರೋಹಿತರು, ಇವರು ಪುರೋಹಿತಿಕೆಯನ್ನು ಕೆಲಸವನ್ನು ಮಾಡಬಹುದು. ಇಲ್ಲೇನಂದರೆ ಎಲ್ಲವನ್ನೂ ಕೊಟ್ಟಿದ್ದೀನಿ ಸರ್, ಎಲ್ಲ ಕೆಲಸನೂ ಮಾಡ್ಬೋದಾ ಅಂತಂದರೆ ಮಾಡಬಹುದು. ಆದರೆ 8ನೇ ಮನೆಯಲ್ಲಿ ಯಾವ ಗ್ರಹ ಕುಳಿತಿದೆ ಅದನ್ನು ನೋಡಿ ಮಾಡಬೇಕು. ಯಾಕೆಂದರೆ ಈಗ ಈಗ 8ನೇ ಮನೆಯಲ್ಲಿ ಗುರು ಕೂತ್ಕೊಂಡಿದ್ದಾನೆ ಅಂತ ಅಂದ್ಕೊಳ್ಳಿ. ಆವಾಗ ಅವ್ರೇನು ಮಾಡ್ತಾರೆ, ಪುರೋಹಿತಿಗೆ ಅದನ್ನು ಮಾಡ್ತಾರೆ. ಓಕೆನಾ. ಫಾರ್ ಎಕ್ಸಾಂಪಲು ಗುರು ಕುಂತಿದ್ರೆ ಪುರೋಹಿತ ಮತ್ತು ಜ್ಯೋತಿಷ್ಯನು ತಗೋಬೋದು. ಬುಧ ಕುಂತಿದ್ದ ಅಂತ ತಗೊಳ್ಳಿ. ಬುಧ ಏನು ಮಾಡ್ತಾನೆ, ನಿಗೂಢ ವಿಜ್ಞಾನ ಮತ್ತು ಸಂಶೋಧನೆ, ಈ ಒಂದು ಲೈನ್ಗೆ ಹೋಗ್ಬಿಡ್ತಾನೆ. ಓಕೆನಾ. ನೆಕ್ಸ್ಟು ಮಂಗಳ ಕುಂತಿದ ಅಂತ ತಗೊಳ್ಳಿ. ಅವ್ರೇನು ಮಾಡ್ತಾರೆ, ಮಂಗಳ ಗಣಿಗಳು, ಗ್ರಾನೈಟ್ ವ್ಯವಹಾರ, ಇಂಥದಕ್ಕೆ ಹೋಗ್ಬಿಡ್ತಾನೆ. ಅವನು ಭೂಮಿಗೆ ಸಂಬಂಧಪಟ್ಟವನಲ್ವಾ, ಗಣಿ ಮತ್ತು ಗ್ರಾನೈಟ್ಗೆ ಹೋಗ್ಬಿಡ್ತಾನೆ. ನೆಕ್ಸ್ಟು ಶನಿ ಕುಂತಿದ್ದ ಅಂದ್ಕೊಳ್ಳಿ, ಅವನು ತೈಲ ಮತ್ತು ಪೆಟ್ರೋಲಿಯಂಗೆ ಹೋಗ್ಬಿಡ್ತಾನೆ.
ಓಕೆನಾ. ಆ ಥರ ಅಲ್ಲಿ ಗ್ರಹಗಳು ಯಾವುದು. ಆಮೇಲೆ ಕೇತು ಹೇಳಿಲ್ಲ ನಿಮಗೆ, ಕೇತು ಬಂದು ಮೆಡಿಷನ್ನು ಮತ್ತು ಶಸ್ತ್ರಚಿಕಿತ್ಸೆ ಇದಕ್ಕೆ ಹೋಗ್ತಾನೆ. ರಾಹು ಬಂದು ಕಳ್ಳತನ ಇದಕ್ಕೆ ಹೋಗ್ಬಿಡ್ತಾನೆ. ಯಾವ ಗ್ರಹ ಕುಂತಿದೆ ಅದನ್ನ ನೋಡಿ ಫೈನಲ್ ಮಾಡಬೇಕು. ನಾನು ಅದೇ ಈಗಾಗಲೇ ಹೇಳಿದ್ದೀನಲ್ಲ, ಇದೆಲ್ಲ ಬಿಡಿ ಭಾಗಗಳು, ಇದನ್ನೆಲ್ಲ ಸೇರಿಸಿ ಒಂದು ಕಾರ್ ಮಾಡಿ ಡೀಸೆಲ್ ಹಾಕಿ ಓಡಿಸ್ದಾಗಲೇ ಆ ಕಾರ್ನ ಪರ್ಫಾರ್ಮೆನ್ಸ್ ಗೊತ್ತಾಗೋದು, ಒಂದು ಜಾತಕದ ಪರ್ಫಾರ್ಮೆನ್ಸ್ ಆಗಲೇ ಗೊತ್ತಾಗೋದು. ಓಕೆನಾ. ಓಕೆ, ನೆಕ್ಸ್ಟು ಇವರು ಪುರೋಹಿತಿಕೆ ಅನ್ನೋ ಕೆಲಸವನ್ನು ಮಾಡಬಹುದು, ಕಳ್ಳತನದ ಕೆಲಸ ಮಾಡಬಹುದು. ಕೆಲಸ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, 8ನೇ ಮನೆಗೆ ಕಳ್ಳತನ ಬರುತ್ತೆ. ಆದ್ದರಿಂದ ಹಿಂದಿಲಿ ಒಂದು ಫಿಲಮ್ ಇದೆ ಮೇರಾ ಚೋರ್ ಅಂತ. ಕಳ್ಳತನವೇ ನನ್ನ ಕೆಲಸ. ಏನು ನಿನ್ನ ಕೆಲಸ? ಕಳ್ಳತನ ಮಾಡೋದೇ ನನ್ನ ಕೆಲಸ. ಕಳ್ಳತನ ಏನು ಗೊತ್ತಾ, ಎಲ್ಲರೂ ಕಳ್ಳತನ ಮಾಡೋಕ್ಕಾಗಲ್ಲ. ಈಗ ನಾನು ಮತ್ತು ನೀವು ಕಳ್ಳತನ ಮಾಡೋಕ್ಕಾಗಲ್ಲ, ಸಿಗಾಕೊಂಬಿಡ್ತೀವಿ. ಕಸುಬ್ದಾರನೇ ಕಳ್ಳತನ ಮಾಡಬೇಕು. ಸಿಕ್ಕಾಕಳ್ದಂಗೆ ಕಳ್ಳತನ ಮಾಡೋದು ಅವನಿಗೆ ಮಾತ್ರ ಗೊತ್ತು, ಕಲೆ. ಅರ್ಥ ಆಯ್ತಾ? ಆದ್ದರಿಂದ ಕಳ್ಳತನ ಮಾಡೋದು ಮತ್ತು ಭಯೋತ್ಪಾದನೆ, ದರೋಡೆ ಮಾಡೋದು ಮತ್ತು ಉಗ್ರಗಾಮಿಗಳು ಇವರೆಲ್ಲ 8ನೇ ಮನೆಗೆ ಬರ್ತಾರೆ. 8ನೇ ಮನೆ ವಿತ್ ರಾಹು, ಅರ್ಥ ಮಾಡ್ಕೊಳ್ಳಿ. ಆವಾಗ ಅವರು ಈ ಒಂದು ಲೈನ್ಗೆ ಹೋಗ್ಬಿಡ್ತಾರೆ. ತೈಲ, ಪೆಟ್ರೋಲಿಯಮ್ಮು, ತೈಲ ಘಟನೆ, ಸೀಮೆ ಎಣ್ಣೆ ಏನು ಬೇಕಾದ್ರೂ ತಗೊಳ್ಳಿ ನೀವು. ತೈಲಕ್ಕೆ ಸಂಬಂಧಪಟ್ಟಿದ್ದು ಪೆಟ್ರೋಲಿಯಮ್ಮು, ಈ ಒಂದು ಉದ್ಯೋಗವನ್ನು ಇವರು ಮಾಡಬಹುದು. ಗಣಿಗಳು, ಗಣಿಗಾರಿಕೆ ಇದನ್ನೆಲ್ಲ ಮಾಡಬಹುದು ಮತ್ತು ಗ್ರಾನೈಟ್ ವ್ಯವಹಾರವನ್ನು ಮಾಡಬಹುದು. ಇದಿಷ್ಟು 8ನೇ ಮನೆಯಲ್ಲಿ ಯಾವುದಾದರೂ ಗ್ರಹ ಕುಳಿತಿದ್ದಾಗ ನಮ್ಮ ಜೀವನದಲ್ಲಿ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ 9ನೇ ಮನೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. 9ನೇ ಮನೆ ಏನಂತ ಹೇಳುತ್ತೆ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ ವೀಕ್ಷಕರೇ.